ರೂಪಾಯಿಂದ ಟ್ರೇಡಿಂಗ್ ಮಾಡಿ 150 ರೂಪಾಯಿಂದ ಮಾರ್ಕೆಟ್ ಎಂಟರ್ ಮಾಡಿ ಡೈಲಿ ಪ್ರಾಫಿಟ್ ಅರ್ನ್ ಮಾಡಿ. ಈ ಥರನಾಗಿರ್ತಕ್ಕಂಥ ರೀಲ್ಸ್, ಶಾರ್ಟ್ಸ್, ಆಡ್ಸ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದರೆ ಈ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಯಾಕಂದರೆ ಮನಿ ಅರ್ನಿಂಗ್ ವಿಡಿಯೋ ಇದಲ್ಲ, ಇದು ಮನಿ ಸೇವಿಂಗ್ ವಿಡಿಯೋ. ನನ್ನೊಂದು ಪ್ರಶ್ನೆ, 100 ರೂಪಾಯಿಂದ ಟ್ರೇಡ್ ಮಾಡೋದು ಪಾಸಿಬಲ್? ಇದು 1 ಲಕ್ಷ, 10 ಲಕ್ಷ, 1 ಕೋಟಿ ದುಡ್ಡಿರೋರು ಎಲ್ಲ ಜಾಬ್ ಮತ್ತು ಅವ್ರು ಮಾಡ್ತಕ್ಕಂಥ ಬಿಸ್ನೆಸ್ನ ಬಿಟ್ಟು ಮಾರ್ಕೆಟ್ನಲ್ಲಿ ಟ್ರೇಡಿಂಗ್ ಮಾಡ್ತಿರ್ಲಿಲ್ವಾ? ಯೋಚನೆ ಮಾಡಿ ಇದ್ರ ಬಗ್ಗೆ. ನಾನು ಸಿಂಪಲ್ ಲ್ಯಾಂಗ್ವೇಜಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. 100 ರೂಪಾಯಿ ಅಥವಾ 150 ರೂಪಾಯಿ ಕ್ಯಾಪಿಟಲ್ ಇಟ್ಕೊಂಡು ಟ್ರೇಡ್ ಮಾಡಿದ್ರೆ ಬ್ರೋಕರೇಜು, ಎಕ್ಸ್ಚೇಂಜ್ ಚಾರ್ಜಸ್, GST, STT ಅಲ್ವಾ, ಜೊತೆಗೆ ಈ ಸ್ಟಾಕ್ ಬ್ರೋಕರ್ಸ್ ಚಾರ್ಜ್ ಮಾಡ್ತಕ್ಕಂಥ ಮಂತ್ಲಿ ಆಗಿರ್ಬೋದು ಅಥವಾ ಕ್ವಾರ್ಟರ್ಲಿ AMC ಆಗಿರ್ಬೋದು, ಇದಕ್ಕೆಲ್ಲ ನಮ್ಗೇನಾಗುತ್ತೆ ಅಂದರೆ ಮುಂಚೆನೇ ದುಡ್ಡು ಕಟ್ಟಾಗ್ಬಿಡುತ್ತೆ. ಪ್ರಾಫಿಟ್ ಬರೋಕ್ಕೆ ಮುಂಚೆನೇ ನಮಗೇನಾಗುತ್ತೆ ಅಂತಂದರೆ ಕ್ಯಾಪಿಟಲ್ ಶ್ರಿಂಕ್ ಆಗೋಗುತ್ತೆ ಅಥವಾ ಕಡಿಮೆ ಆಗೋಗುತ್ತೆ. ಇದು ರಿಯಾಲಿಟಿ, ಇದು ಮಾರ್ಕೆಟಿಂಗ್ ರೀಲ್ ಅಲ್ಲ. ಯಾಕಿದು ಡೇಂಜರಸ್ ಅನಿಸುತ್ತೆ? ಮೊದಲನೇದಾಗಿ ಸ್ಮಾಲ್ ಕ್ಯಾಪಿಟಲ್ ನಾನು 150 ರೂಪಾಯಿ 100 ರೂಪಾಯಿ ಬಗ್ಗೆ ಮಾತಾಡಲ್ಲ. ಸೊ ಕ್ಯಾಪಿಟಲ್ ಯಾವಾಗ ನಮ್ಮ ಹತ್ರ ಕಡಿಮೆ ಇರುತ್ತೆ ಅವಾಗ ನಮಗೇನಾಗುತ್ತೆ ಅಂತಂದರೆ ಹೈ ಪ್ರೆಷರ್ ಇರುತ್ತೆ. ಅದರಿಂದ ನಾವೇನು ಮಾಡ್ಬೋದು ಅಂತಂದರೆ ಓವರ್ ಟ್ರೇಡ್ ಮಾಡೋ ಪಾಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ಜೊತೆಗೆ ಲಾಸ್ ಆಗ್ತಾ ಇದೆ ಅಂತ ನಾವೇನು ಮಾಡ್ತೀವಿ ಅಂದರೆ ರಿವೆಂಜ್ ಟ್ರೇಡಿಂಗ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಎಮೋಷ್ನಲ್ ಡಿಸಿಷನ್ಸ್ನ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದರಿಂದ ಏನಾಗುತ್ತೆ ಅಂತಂದರೆ ಕಂಪ್ಲೀಟಾಗಿ ಕ್ಯಾಪಿಟಲ್ ವೈಪ್ ಔಟ್ ಆಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಕೂಡ ಕಡಿಮೆ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಫಿಯರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಫಿಯರ್ ಜಾಸ್ತಿ ಆಗ್ತಾ ಹೋದಂಗೆಲ್ಲ ಏನಾಗುತ್ತೆ ಅಂತಂದರೆ ನೀವೇನು ಮಾಡ್ತೀರಾ, ಓವರ್ ಟ್ರೇಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಲಾಸ್ ಇನ್ಕರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅದಕ್ಕೆ ಬಿಗಿನರ್ಸ್ ಮೊದಲನೇ ಟ್ರೇಡ್ನಲ್ಲೇ ಮಾರ್ಕೆಟ್ ಡೇಂಜರಸ್ ಅಂತ ಡಿಸೈಡ್ ಮಾಡಿಬಿಡ್ತಾರೆ. ಅದಕ್ಕೊಂದು ಹಣೆಪಟ್ಟಿ ಕೊಟ್ಬಿಡ್ತಾರೆ. ಮಾರ್ಕೆಟ್ ಅಂತಂದರೆ ಗ್ಯಾಮ್ಲಿಂಗ್, ಮಾರ್ಕೆಟ್ ಅಂತಂದರೆ ಡೇಂಜರಸ್. ಆ್ಯಕ್ಚುಲಿ ಮಾರ್ಕೆಟ್ ಡೇಂಜರಸ್ ಅಲ್ಲ, ರಾಂಗ್ ಎಕ್ಸ್ಪೆಕ್ಟೇಷನ್. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ ಹಾಗೆ, ಸೊ ಇದೊಂದು ಬಿಸ್ನೆಸ್, ಇದಕ್ಕೆ ಇದರದೇ ಆಗಿರತಕ್ಕಂಥ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಕು. ನಾವು ಏನು ಮಾಡ್ತೀವಿ, ಓವರ್ ಎಕ್ಸ್ಪೆಕ್ಟೇಷನ್ನಲ್ಲಿ ಇಟ್ಕೊತೀವಿ. ರಾಂಗ್ ಎಕ್ಸ್ಪೆಕ್ಟೇಷನಿಂದ ಏನಾಗುತ್ತೆ ಅಂದರೆ ನಮಗೆ ಮಾರ್ಕೆಟ್ ಡೇಂಜರಾಗಿ ಕಾಣುತ್ತೆ. ಈ 100 ರೂಪಾಯಿ ಟ್ರೇಡಿಂಗ್ ಯಾಕೆ ಮಾಡ್ತಿದ್ದಾರೆ, ಯಾಕೆ ಈ ಥರನಾಗಿರ್ತಕ್ಕಂಥ ಥಂಬ್ನೇಲ್ಸ್ ಬರ್ತಾ ಇದೆ ಅಂತಂದರೆ ಜಸ್ಟ್ ಬಿಕಾಸ್ ಆಫ್ ವ್ಯೂಸ್, ಫಾಲೋವರ್ಸ್, ಅವರ ಕೋರ್ಸ್ ಮತ್ತು ಟೆಲಿಗ್ರಾಮ್ ಪ್ರಮೋಷನ್ಗೋಸ್ಕರ ಏನು ಮಾಡ್ತಾ ಇದ್ದಾರೆ ಅಂದರೆ ಈ ದೊಡ್ಡ ದೊಡ್ಡ ಕನಸುಗಳನ್ನ ಅವ್ರು ಏನು ಮಾಡ್ತಿದ್ದಾರೆ, ಸೆಲ್ನ ಮಾಡ್ತಿದ್ದಾರೆ. ರಿಯಾಲಿಟಿ ತುಂಬ ಸ್ಲೋ ಆಗಿರುತ್ತೆ. ಸೊ ನಾವು ಚಿಕ್ಕವರಿದ್ದಾಗಿಂದ ನಮಗೆ ಸ್ಟೋರಿ ಗೊತ್ತಿದೆ, ಮೊಲ ಮತ್ತು ಆಮೆ ಕತೆ. ಸೊ ಇಲ್ಲೂ ಅದೇನೇ ಆಗೋದು. ಮಾರ್ಕೆಟ್ ಯಾರು ಲರ್ನರ್ಸ್ ಇರ್ತಾರೆ ಅವರಿಗೆ ಪಕ್ಕಾ ರಿವಾರ್ಡ್ಸ್ ಕೊಟ್ಟೇ ಕೊಡುತ್ತೆ. ಇವತ್ತು ಕೊಡದೇ ಇರ್ಬೋದು, ಬಟ್ ಸ್ಲೋ ಆಗಿ ನಿಮ್ಗೇನಾಗುತ್ತೆ ಅಂತಂದರೆ ರಿವಾರ್ಡ್ನ ಕೊಟ್ಟೇ ಕೊಡುತ್ತೆ. ಯಾರು ಶಾರ್ಟ್ಕಟ್ನ ಹುಡ್ಕೋಕೆ ಹೋಗ್ತೀರಾ, ಶಾರ್ಟ್ಕಟ್ ಹುಡುಕ್ತಿದ್ದೀರಾ ಅಂತಂದ್ರೆ ನಿಮಗೇನಾಗುತ್ತೆ, ಲೆಸನ್ ಅದೇ ಶಾರ್ಟ್ಕಟ್ಟಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಬಿಗಿನರ್ಸ್ ಏನು ಮಾಡಬೇಕು? ಮೊದಲನೇದಾಗಿ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸ್ನ ಕಲಿಬೇಕು. ರಿಸ್ಕ್ ಮ್ಯಾನೇಜ್ಮೆಂಟ್, ನಿಮ್ಮ ಕ್ಯಾಪಿಟಲ್ ಎಷ್ಟಿದೆ, ನಿಮಗೆ ಎಷ್ಟು ರಿಸ್ಕ್ ತಗೊಳ್ಳೋ ಕೆಪಾಸಿಟಿ ಇದೆ, ಅದನ್ನು ಯೋಚನೆ ಮಾಡಬೇಕು. ಪೇಪರ್ ಟ್ರೇಡಿಂಗ್ ವೆರಿ ಇಂಪಾರ್ಟೆಂಟ್. ಪೇಪರ್ ಟ್ರೇಡಿಂಗ್ ಯಾಕೆ ಇಂಪಾರ್ಟೆಂಟ್? ತುಂಬ ಜನ ಹೇಳ್ತಾರೆ ಪೇಪರ್ ಟ್ರೇಡ್ ಮಾಡಿದ್ರೆ ಎಮೋಷನ್ಸ್ನ ಕಂಟ್ರೋಲ್ ಮಾಡೋಕ್ಕಾಗುತ್ತಾ? ಪರವಾಗಿಲ್ಲ, ರಿಯಲ್ ಟ್ರೇಡ್ ಮಾಡಬೇಕಾದ್ರೆ ಏನು ಮಾಡಿ, ಕಡಿಮೆ ಕ್ಯಾಪಿಟಲ್ನ ಡಿಪ್ಲಾಯ್ ಮಾಡಿ. ಇದೇ 1000, 2000, 5000, 10,000 ಕ್ಯಾಪಿಟಲ್ನ ನೀವು ಬಳಸ್ಕೊಂಡು ಏನು ಮಾಡಿ, ಈಕ್ವಿಟಿಲಿ ಟ್ರೇಡ್ ಮಾಡಿ. ಒಂದೇ ಸತಿ ನೀವು ಏನಕ್ಕೆ 1000, 2000, 5000 ಕ್ವಾಂಟಿಟಿ ಶೇರ್ಸ್ನ ಬೈ ಮಾಡ್ತೀರಾ, 2 ಶೇರು, 10 ಶೇರು, 5 ಶೇರ್ನ ಬೈ ಮಾಡಿ. ಅವಾಗ ನಿಮಗೆ ಎಮೋಷನ್ಸ್ ಅಟ್ಯಾಚ್ ಆದಾಗ ಎಮೋಷನ್ನ ಹೇಗೆ ಕಂಟ್ರೋಲ್ ಮಾಡೋದು ಅಂತ ಗೊತ್ತಾಗ್ತಾ ಹೋಗುತ್ತೆ. ಪ್ರಾಪರ್ ಕ್ಯಾಪಿಟಲ್ನ ಯುಟಿಲೈಸ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ 2 ರಿಂದ 3 ಸ್ಟಾಕ್ಸ್ ನಿಮಗೆ ಬರ್ತಾ ಇದೆ ಅಂತಂದರೆ ಅದರಲ್ಲಿ ಯಾವುದು ನಿಮಗೆ ತುಂಬ ಅಕ್ಯುರೇಟ್ ಅನಿಸುತ್ತೆ ಅದನ್ನು ಮಾತ್ರ ತಗೊಳ್ಳಿ. ಕನ್ಸಿಸ್ಟೆಂಟ್ ಆಗಿರಿ, ಎಕ್ಸೈಟ್ ಆಗೋಕ್ಕೆ ಹೋಗ್ಬೇಡಿ. ನಿಮ್ಮ ಕ್ಯಾಪಿಟಲ್ ಚಿಕ್ಕದಾಗಿರ್ಬೋದು, ಬಟ್ ನಿಮಗೆ ನಾಲೆಜ್ ತುಂಬ ದೊಡ್ಡದಾಗಿರಬೇಕಾಗುತ್ತೆ. ಈ ಚಾನಲಲ್ಲಿ ನಾನು ನಿಮಗೆ ಡ್ರೀಮ್ಸ್ನ ಸೆಲ್ ಮಾಡಲ್ಲ. 100 ರೂಪಾಯಿ 150 ರೂಪಾಯಿ ಅಂತ ಏನೂ ಇಲ್ಲ. ಓವರ್ ನೈಟ್ ರಿಚ್ ಆಗ್ತೀರಾ ಅಂತ ನಾನು ಇಲ್ಲಿ ಪ್ರಾಮಿಸ್ ಮಾಡಲ್ಲ. ಬಟ್ ಆದರೆ ಮಾರ್ಕೆಟ್ ಅನ್ನೋ ಫಿಯರ್ ಇದೆಯಲ್ಲ, ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಸ್ತಾ ಇದ್ದೀನಿ. ನಿಮಗೆ ಕಾನ್ಫಿಡೆನ್ಸ್ ತುಂಬೋಕ್ಕೋಸ್ಕರ ನಾನು ಇಲ್ಲಿದ್ದೀನಿ. ಮಾರ್ಕೆಟ್ಗೆ ಶಾರ್ಟ್ಕಟ್ ಇಲ್ಲ, ಅದರ ಡೈರೆಕ್ಷನ್ ಬೇಕು. ಆ ಡೈರೆಕ್ಷನ್ ನಿಮಗೆ ಬೇಕು ಅಂತಂದರೆ ಇವಾಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.